ಇನ್ನು ಕೇರಳದ ನಟನೊಬ್ಬ ಇಲ್ಲಿ ಮಂಗಳೂರಿನಲ್ಲಿ ಕ್ಯಾಬ್ ಚಾಲಕನಿಗೆ ನೀನು ಟೆರರಿಸ್ಟ್ ಅಂತ ಕರೆದಿದ್ದ. ಇದೇ ವಿಚಾರವಾಗಿ ಈಗ ನಟನ ಬಂಧನ ಆಗಿದೆ. ಅಕ್ಟೋಬರ್ 9ನೇ ತಾರೀಕು ನಡೆದಿರುವಂತಹ ಘಟನೆ. ಈ ಸಂಬಂಧಿತವಾಗಿ ದೂರು ದಾಖಲಾಗಿದ್ದು ಕೇರಳ ನಟನ ಬಂಧನ ಆಗಿದೆ. ಜಯಕೃಷ್ಣನ್ ಕುಡಿದು ಬಂದಿದ್ದಾನೆ ಕ್ಯಾಬ್ ಬುಕ್ ಮಾಡಿಕೊಂಡು. ಈ ಸಂದರ್ಭದಲ್ಲಿ ಕ್ಯಾಬ್ ಚಾಲಕನ ಜೊತೆಗೆ ವಾಗ್ವಾದ ಆಗಿದೆ. ನಂತರ ನೀನು ಟೆರರಿಸ್ಟ್ ಅಂತ ಆತ ನಿಂದಿಸಿದ್ದಾನೆ. ಇದೇ ವಿಚಾರವಾಗಿ ಓರ್ವ ಪೊಲೀಸ್ ಠಾಣೆಯಲ್ಲಿ ಕ್ಯಾಬ್ ಚಾಲಕ ದೂರನ್ನ ದಾಖಲು ಮಾಡಿದ್ರು. ಈಗ ಕ್ಯಾಬ್ ಚಾಲಕನ ದೂರಿನ ಆಧಾರದ ಮೇಲೆ ಜಯಕೃಷ್ಣನ್ನ ವಾಯ್ಸ್ ಸ್ಯಾಂಪಲ್ ಅನ್ನ ಪಡ್ಕೊಂಡಿದ್ದಾರೆ. ಕುಡ್ದಿದ್ದ ಅನ್ನೋದು ಕೂಡ ಆತ ಹೇಳ್ತಿರೋದ್ರಂತೆ. ನಿಜಾನ ಅನ್ನೋದ್ರ ಬಗ್ಗೆ ಖಾತ್ರಿ ಪಡಿಸ್ಕೊಳ್ಳೋ ಸಲುವಾಗಿ ಯಾವ ಕಾರಣಕ್ಕಾಗಿ ಟೆರರಿಸ್ಟ್ ಅಂತ ನಿಂದಿಸಿದ್ದ ಅನ್ನೋದು ಕೂಡ ಈಗ ಗೊತ್ತಾಗಬೇಕಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖಪಾಲ್ರಿಂದ. ಸುಖಪಾಲ್, ಕೇರಳ ನಟ ಮಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ನಡೆದಿದ್ದಂತಹ ಘಟನೆ ಎಕ್ಸಾಕ್ಟ್ ಆಗಿ ಏನಾಗಿತ್ತು ಅವತ್ತು, ಈಗ ಆ ನಟ ಏನ್ ಹೇಳ್ತಾ ಇದ್ದಾರೋ ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ? ಅವತ್ತು ಬಂದಂತ ಸಂದರ್ಭ ಅಂದ್ರೆ ಅಕ್ಟೋಬರ್ 9ನೇ ತಾರೀಕಿಗೆ ಅವರು ಆಪ್ನ ಮೂಲಕ ಒಂದು ಕ್ಯಾಬ್ ಅನ್ನ ಬುಕ್ ಮಾಡ್ತಾರೆ. ಕ್ಯಾಬ್ ಬುಕ್ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಆ ಕ್ಯಾಬ್ ಚಾಲಕ ಯಾರಿದ್ದಾರೆ ಅವರಿಗೆ ಮೆಸೇಜ್ ಹೋಗುತ್ತೆ. ಆ ಮೆಸೇಜ್ ಅನ್ನ ನೋಡಿದಂತ ಸಂದರ್ಭದಲ್ಲಿ ಆತ ಕರೆ ಮಾಡ್ತಾನೆ. ಈ ಒಂದು ಯಾರು ಬುಕ್ ಮಾಡಿದ್ದಾರೆ ಪಾರ್ಟಿ ಅವರಿಗೆ ಕರೆಯನ್ನ ಮಾಡ್ತಾನೆ. ಕರೆ ಮಾಡಿದಂತ ಸಂದರ್ಭದಲ್ಲಿ ಇವರು ಆತನಲ್ಲಿ ಮಾತಾಡುವಾಗ ಆತನ ಹೆಸರು ಗೊತ್ತಾಗಿ ಈತ ಮುಸ್ಲಿಂ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ಅವರು ಹಿಂದಿ ಹಾಗೂ ಮಲಯಾಳಂ ಭಾಷೆಯಲ್ಲಿ ಆತನಿಗೆ ನಿಂದನೆಯನ್ನ ಮಾಡ್ತಾರೆ. ನೀನೊಬ್ಬ ಮುಸ್ಲಿಂ ತೀವ್ರವಾದಿ, ನೀನು ಟೆರರಿಸ್ಟು, ಈ ರೀತಿಯಾಗಿ ಆತನಿಗೆ ಬೈತಾರೆ. ಹಾಗಾಗಿ ನಿನ್ನ ಕ್ಯಾಬ್ ನಮಗೆ ಬೇಡ ಅನ್ನುವಂಥದ್ದನ್ನ ಹೇಳ್ತಾರೆ. ಈ ಕಾರಣಕ್ಕಾಗಿ ಆತ ಹೋಗಿ ಮಂಗಳೂರಿನ ಉರ್ವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸ್ತಾರೆ. ಆ ಬಳಿಕ ಈಗ ಪ್ರಕರಣ ದಾಖಲಿಸಿದ ಬಳಿಕ FIR ದಾಖಲಾಗಿತ್ತು. ಈಗ ಇಬ್ಬರನ್ನ ಬಂಧಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಇಬ್ಬರನ್ನ ಬಂಧಿಸಲಾಗಿದೆ. ಅವರು ಕೂಡಿದ್ದಿರುವ ಅಮಲ್ನಲ್ಲಿ ಈ ರೀತಿ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಈಗ ವಿಚಾರಣೆ ವೇಳೆ ಒಪ್ಕೊಂಡಿದ್ದಾರೆ. ಓರ್ವ ಆರೋಪಿ ಅದರಲ್ಲಿ ತಲೆಮರೆಸಿಕೊಂಡಿದ್ದಾರೆ. ಅವರನ್ನು ಬಂಧಿಸುವಂತ ಕೆಲಸಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಈ ಪ್ರಕರಣದಲ್ಲಿ ಆತನನ್ನ ಟೆರರಿಸ್ಟ್ ಅನ್ನುವಂತ ಹೇಳಿಕೆಯನ್ನ ಹೇಳಿರುವಂತ ಕಾರಣಕ್ಕಾಗಿ ಪ್ರಕರಣ ದಾಖಲಾಗಿರುವಂತದ್ದು. ಈ ಕಾರಣಕ್ಕಾಗಿ ಈ ಆರೋಪಿಗಳನ್ನ ಈಗ ಬಂಧಿಸಿರುವಂತದ್ದು. ದಿವ್ಯಾ. ಓಕೆ ಸುಖಪಾಲ್.